ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳ್ತಾರೆ ಸಭ್ಯತೆಯ ಪಾಠ ಸಭ್ಯತೆ ಅಲ್ಲ ಅಂತ. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಿಮ್ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಫಸ್ಟ್ ನೀವು ನನಗೆ ಸಭ್ಯತೆಯ ಪಾಠ ಹೇಳಿಕೊಡುವ ಮುನ್ನ ನಿಮ್ಮದೇ ಪಕ್ಷದ ಸಿ ಟಿ ರವಿ ಅವ್ರಿಗೆ, ಯತ್ನಾಳ್ ಅವ್ರಿಗೆ, ಆರ್ ಅಶೋಕ್ ಅವ್ರಿಗೆ, ವಿಜೇಂದ್ರ ಅವ್ರಿಗೆ ಸಭ್ಯತೆ ಕಲಿಸ್ಕೊಡಿ ಸಾರ್. ಅವರು ಸಭ್ಯತೆ ಕಲಿತ ಮೇಲೆ ನೀವು ನನಗೆ ಹೇಳಿ, ಪ್ರದೀಪು ನೋಡಪ್ಪ ನಮ್ಮ ಪಾರ್ಟಿಯವ್ರಿಗೆ ಸಭ್ಯತೆ ಹೇಳ್ಕೊಟ್ಟಿದ್ದೀನಿ, ನೀನು ಕಲೀರಿ ಅಂತೇಳಿ ಸರ್. ನಾನು ಸಭ್ಯತೆ ಕಲಿತೀನಿ, ನೀವು ಹಿರಿಯ ರಾಜಕಾರಣಿಗಳು. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಸಭ್ಯ ರಾಜಕಾರಣಿ ಅಂದ್ರೆ ಏನು ಅಂತ ನಾನು ಗೂಗಲ್ ಮಾಡಿ ನೋಡಿದೆ. ನೀವು ಸಭ್ಯತೆ ಬಗ್ಗೆ ಮಾತಾಡಿದ್ರಲ್ಲ, ಯಾಕೆಂದ್ರೆ ಹಿರಿಯರು ಒಂದು ಪದ ಬಳಸಿದ್ರೆ ಗೂಗಲ್ ಸರ್ಚ್ ಮಾಡಿ ನಾನು ಕೆಲವು ನಿಘಂಟುಗಳನ್ನ ತಗೊಂಡು ನೋಡಿದೆ. ಸಭ್ಯತೆ ಅಂದರೆ ಜನಕ್ಕೆ ಮಾಡಿದ ಒಳ್ಳೆಯದನ್ನ ಜನರ ಮುಂದೆ ಹೇಳಬೇಕು. ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ, ಪಿ ಸಿ ಮೋಹನ್ ಅಣ್ಣನ್ನ, ಕರ್ನಾಟಕದ ಅಷ್ಟೂ ಬಿಜೆಪಿ ಸಂಸದರನ್ನ ಸಭ್ಯತೆಯೇ ಅಂತ ಹೇಳಿಕೊಳ್ಳುವವರನ್ನ, ಸರ್ ನೀವು ಜನಕ್ಕೆ ಏನ್ ಮಾಡಿದ್ದೀರಾ ಅನ್ನೋ ರಿಪೋರ್ಟ್ ಕಾರ್ಡ್ ಅನ್ನ ಜನರ ಮುಂದೆ ಇಡಿ ಅಂತ ವಿನಂತಿಸ್ತೀನಿ. ಕರ್ನಾಟಕ ಬಿಜೆಪಿ ಅವರು ಹೇಳಿದ್ದಾರೆ ನಾನು ಆಕ್ಸಿಡೆಂಟಲ್ MLA ಅಂತ. ಓಕೆ, ಬಿಜೆಪಿ ಅವರು ನೀವೇನು ಕರೆದಿದ್ದೀರಾ ನೋಡ್ರಪ್ಪ, ಮತ್ತೆ ಎಲ್ಲ ಬಿಜೆಪಿ ಫಾಲೋಯರ್ಸು, ಬಿಜೆಪಿ ಪೇಡ್ ಆರ್ಟಿಸ್ಟ್ಗಳು, ಬಿಜೆಪಿ ಗಾನಾ ಬಜಾನಾ ಟೀಮ್ ಸದಸ್ಯರು ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ಈಗ ನಿಮ್ಮ ಸಂಸದರು ಆಯ್ಕೆ ಆಗಿದಾರಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬ್ರು, ಮೋಹನ್ ಅಣ್ಣ ಎಲ್ಲರೂ ಇದಾರಲ್ಲ, ಅವ್ರೆಲ್ಲರೂ ಏನ್ ಕೆಲಸ ಮಾಡಿದರೋ ಅದನ್ನ ಮಾಧ್ಯಮದ ಮುಂದೆ ಆನ್ ಪೇಪರ್ ಇಡಕ್ ಕೇಳಿ. ನಾನು ಕರ್ನಾಟಕದ ಎಲ್ಲ ಬಿಜೆಪಿ ಸಂಸದರಿಗೆ ಸವಾಲಾಗ್ತಿದ್ದೀನಿ. ಕಳೆದ 1.5 ವರ್ಷದಲ್ಲಿ ಚಿಕ್ಕಬಳ್ಳಾಪುರದ ಶಾಸಕನಾದ ನಾನು ಜನಕ್ಕೆ ಏನ್ ಒಳ್ಳೇದು ಮಾಡಿದ್ದೀನಿ ಅಂತ ಅತಿ ಶೀಘ್ರದಲ್ಲೇ, ಈಗ ನಾನು 4-5 ದಿನ ಅವ್ರಿಗೆ ಟೈಮ್ ಕೊಡಬೇಕಾಗುತ್ತೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ, ಮೋಹನ್ ಅಣ್ಣನ್ಗೆ, ಅವರು ಡೆಲ್ಲಿಯಿಂದ ಬಂದು ನನ್ನ ಮೇಲೆ ಡೆಲ್ಲಿಗೆ ಹೋಗಿ ದೂರ ಹೇಳಿ ಅವರೊಂದು ಮೀಟಿಂಗ್ ಮಾಡಿ ಬಿಜೆಪಿ ಪೇಡ್ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ಪುಷ್ ಮಾಡಿ, ಇದಕ್ಕೆಲ್ಲ ಟೈಮ್ ಬೇಕು. ಸೊ ಮುಂದಿನ ವಾರ ನಾನು ನನ್ನ ರಿಪೋರ್ಟ್ ಕಾರ್ಡ್ ಅನ್ನ ಮಾಧ್ಯಮದ ಮುಂದೆ ಆನ್ ಪೇಪರ್ ನಾನು ಏನ್ ಮಾಡಿದ್ದೀನಿ ಅಂತ ಮಾಧ್ಯಮದ ಮುಂದೆ ನನ್ನ ರಿಪೋರ್ಟ್ ಕಾರ್ಡ್ ಅನ್ನ ಪಬ್ಲಿಷ್ ಮಾಡೋ ತಾಕತ್ತು ಗಟ್ಸು ನನಗಿದೆ. ನೀವೇನು ಜನಕ್ಕೆ ಒಳ್ಳೇದು ಮಾಡಿದ್ದೀರಾ ಅಂತ ಪಬ್ಲಿಷ್ ಮಾಡೋ ಗಟ್ಸು ತಾಕತ್ತು ಕರ್ನಾಟಕದ ಬಿಜೆಪಿ ಅವ್ರಿಗಿದೆಯಾ? ಇದ್ರೆ ಹೇಳಿ. ಬಿಜೆಪಿ ಪೇಡ್ ಆರ್ಟಿಸ್ಟ್ಗಳಿಗೆ, ಬಿಜೆಪಿ ಗಾನ ಭಜಾನ ಮಂಡಳಿಯ ಸದಸ್ಯರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸಂಸದರು ಅದೇನ್ ಮಾಡಿದಾರೋ ಜನರ ಮುಂದೆ ಇಡಕ್ಕೆ ಹೇಳ್ರಪ್ಪ. ನಾನು ಮುಂದಿನ ವಾರ ನನ್ನ ರಿಪೋರ್ಟ್ ಕಾರ್ಡ್ ಜನರ ಮುಂದೆ ಇಡ್ತಿದ್ದೀನಿ. ಪ್ರಹ್ಲಾದ್ ಜೋಶಿ ಸರ್, ನೀವು ತುಂಬಾ ಸಭ್ಯತೆಯ ರಾಜಕಾರಣಿ, ನಿಮ್ಮ ರಿಪೋರ್ಟ್ ಕಾರ್ಡ್ ಅನ್ನ ನಾನು ಬಯಸ್ತಿದ್ದೇನೆ. ಪಿ ಸಿ ಮೋಹನ್ ಅಣ್ಣ, ನಿಮ್ಮ ರಿಪೋರ್ಟ್ ಕಾರ್ಡ್ ಅನ್ನು ನಾನು ಬಯಸ್ತಿದ್ದೇನೆ. ಪ್ಲೀಸ್ ಸರ್, ನೋಡಿ ಜನತೆ ಜಡ್ಜ್ ಮಾಡಿ. ಅವ್ರು ಒಳ್ಳೇದು ಮಾಡಿದ್ದಿದ್ರೆ ಜನರ ಮುಂದೆ ಹೇಳಿ, ಇಲ್ಲ ಖಾಲಿ ಇದ್ರು ಖಾಲಿ ಪೇಪರ್ ತಗೊಂಡ್ಬಂದೆ ಕೊಡಿ ಮೀಡಿಯಾದವ್ರಿಗೆ, ಈಗಪ್ಪ ಏನೂ ಮಾಡಿಲ್ಲ ಅಂತ.